ಜಾರ್ಖಂಡ್ ನಲ್ಲಿ ಎನ್ಡಿಎ 6 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ ಇಂಡಿ ಒಕ್ಕೂಟ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸೊ ಜಾರ್ಖಂಡ್ ನಲ್ಲಿ ನಿರೀಕ್ಷೆ ಮಾಡದಂತೆ ಟಗ್ ಆಫ್ ವಾರ್ ಇತ್ತು, ಫೈಟ್ ಇತ್ತು. ಬಟ್ ಶುಭ ಸಮಾಚಾರ ಎನ್ಡಿಎಗೆ ಆರಂಭಿಕ ಹಂತದಲ್ಲಿ ಸಿಗ್ತಾ ಇದೆ. ಇದೇ ಕಂಟಿನ್ಯೂ ಆಗುತ್ತಾ ಟ್ರೆಂಡ್ ಅನ್ನೋದು ಕುತೂಹಲ. ಮಹಾರಾಷ್ಟ್ರದಲ್ಲಿ ಜಿತ್ತಾಜಿತ್ತಿಯ ಹೋರಾಟ ಕದನ ಕಣದಲ್ಲಿ ಮತ ಎಣಿಕೆ ಸ್ಟಾರ್ಟ್ ಆದಾಗಲಿಂದ ಕೂಡ ಕಾಣಿಸ್ತಾ ಇದೆ. ಎನ್ಡಿಎ 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ ಇಂಡಿ ಒಕ್ಕೂಟ 20ಕ್ಕೂ ಹೆಚ್ಚು ಕ್ಷೇತ್ರ 23 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ. ಲಾಸ್ಟ್ ಟೈಮ್ ಲೋಕಸಭೆ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ 31 ಕ್ಷೇತ್ರದಲ್ಲಿ ಗೆದ್ದುಕೊಂಡಿತ್ತು. ಮಹಾಯುತಿಗೆ 17 ಕ್ಷೇತ್ರಗಳಲ್ಲಿ ಗೆಲ್ಲೋಕ್ ಸಾಧ್ಯ ಆಗಿತ್ತು. ಸೊ ಆ ಹಿನ್ನಡೆಗಳನ್ನ ಈ ಸಲ ಟರ್ನ್ ಮಾಡುತ್ತಾ, ಟೇಬಲ್ ಟರ್ನ್ ಆಗುತ್ತಾ ಅನ್ನೋದು ಕುತೂಹಲ. 5 ವರ್ಷಗಳಲ್ಲಿ 3 ಸರ್ಕಾರವನ್ನು ನೋಡಿದಂತಹ ಜನ ಈ ಸಲ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಅನ್ನ ಕೊಡ್ತಾರಾ ಅಥವಾ ಇಲ್ಲ ನಿಮ್ಮ ಮೈತ್ರಿ ಸರಿ ಇದೆ ಅಂತ ಹೇಳಿ ಎರಡೂ ಪಕ್ಷದಲ್ಲಿ, ಎರಡೂ ಮೈತ್ರಿಕೂಟದಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕುತೂಹಲ. ಯಾಕಂದ್ರೆ ಎರಡೂ ಅನ್ಯಾಚುರಲ್ ಪಾರ್ಟ್ನರ್ಸು. ಯಾವತ್ತೂ ಬಾಲಾ ಠಾಕ್ರೆ ಅವರಂತೂ ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಮೈತ್ರಿ ಕಾಂಗ್ರೆಸ್ ಜೊತೆಗೆ ಹೋಗಬಹುದು ಅಂತ. ಈ ಕಡೆಗೆ ಶರದ್ ಪವಾರ್ ಕೂಡ ಅಷ್ಟೇ, ಅಜಿತ್ ಪವಾರ್ ಬಿಜೆಪಿ ಜೊತೆಗೆ ಹೋಗ್ಬೋದು ಅಂತ. ಸೊ ಅನ್ಯಾಚುರಲ್ ಮೈತ್ರಿಗೆ ಜನ ಮಮತಾ, ಲೋಕಸಭೆಯಲ್ಲಿ ನೋಡೋದಾದ್ರೆ ಮಹಾರಾಷ್ಟ್ರದ ವಿಚಾರ ತುಂಬಾ ವಿಚಿತ್ರವಾಗಿದೆ. ಆಗ NDA ಕೂಟ ಏನಿದೆ ಈಗ ಅದು 30 ಸ್ಥಾನಗಳನ್ನ ಪಡ್ಕೊಂಡಿರುವಂತ ಜಾಗ, ಅಲ್ಲಿ 30 ಸ್ಥಾನಗಳನ್ನ ಪಡ್ಕೊಂಡಿದ್ದು. ಆದ್ರೆ ಇಲ್ಲಿ 17 NDA ಮೈತ್ರಿಕೂಟವನ್ನ ಪಡ್ಕೊಂಡಿದ್ದು. ಅದು ವಿಧಾನಸಭೆಯಲ್ಲಿ ಹಾಗೆ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ಅನ್ನುವಂಥದ್ದನ್ನ ನೋಡಬೇಕು. ಜಾರ್ಖಂಡ್ ನಲ್ಲಿ JMM ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. JMM 10, NDA 9ರಲ್ಲಿ ಮುನ್ನಡೆ ಇದೆ. ನೋಡಿ, ಜಾರ್ಖಂಡ್ ವಿಚಾರಕ್ಕೂ ಬರೋದಾದ್ರೆ ಲೋಕಸಭೆಯಲ್ಲಿ ವಿಚಿತ್ರವಾಗಿದೆ. NDA ಅಲ್ಲಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಳ್ಳುತ್ತೆ, ಅಲ್ಲಿ INDA ಕೂಟ ಕಡಿಮೆ ಪಡ್ಕೊಳ್ಳುತ್ತೆ. ರಿವರ್ಸ್ ಸೈಡ್ ಅಲ್ಲಿ ಇದೆ. ಅಲ್ಲಿ ಹೇಗಾಗುತ್ತೆ, ಈಗ ಯಾವ ರೀತಿಯಾಗಿ ಆಗುತ್ತೆ, ಇವೆಲ್ಲವೂ ಕೂಡ ನೋಡ್ಬೇಕಾಗಿದೆ. ಚಂಪೈ ಸೂರೇನ್ ಈ ಕಡೆಗೆ ಬಂದ ನಂತರ ಬಿಜೆಪಿಗೆ ಏನಾದ್ರೂ ಲಾಭ ಆಗುತ್ತಾ ಅಥವಾ ಇಲ್ವಾ, ಒಂದು ಹೊಸ ಪ್ರಯೋಗಗಳನ್ನ ಜಾರ್ಖಂಡ್ ನಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಬಾರಿ.